ಹಾಯ್ ಆಲ್, ಇದು ವೆಡ್ನೆಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗು. ಮಗಳು ಸ್ವಲ್ಪ ನೈಟ್ ಹೋಮ್ವರ್ಕ್ ಬರ್ದಿದ್ಲು, ಇನ್ನು ಸ್ವಲ್ಪ ಇದ್ವು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಕುತ್ಕೊಂಡು ಬರ್ಕೊಳ್ತಾ ಇದ್ಲು. ಆಮೇಲೆ ನಾನು ಮನೆ ಕೆಲಸ ಮುಗಿಸ್ಕೋಬೇಡ ಬೇಗ ಅಂತ ಹೇಳ್ಬಿಟ್ಟು ಫಸ್ಟ್ ಡೈಲಿ ಈ ಥರ ನೆಲ ಒರೆಸ್ಕೊಳ್ತೀನಿ. ಮಕ್ಳಿರೋ ಮನೆಯಲ್ಲಿ ಡೈಲಿ ಗಲೀಜ್ ಮಾಡಿರ್ತಾರೆ. ಸುಮ್ಮನೆ ಹಾಗೆ ಸ್ಟಿಕ್ಕಲ್ಲಿ ಒರೆಸ್ಕೊಬಿಡ್ತೀನಿ. ಮಾಮೂಲಿ ವಾರದ ಟೈಮಲ್ಲಿ ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ನಾನು ಸ್ವಲ್ಪ ಮೈ ತೊಳ್ಕೊಬೇಡೋಣ ಅಂತ ಹೇಳ್ಬಿಟ್ಟು ಮೈಯೆಲ್ಲ ತೊಳ್ಕೊಂಡು ಬಂದೆ. ನೋಡ್ತಿರ್ಬೋದು ನಮ್ಮ ಮನೆ ಮುಂದೆ ಬಿಸಿಲು ಯಾವ ತರ ಬೀಳುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಳೆ ಬಿಸಿಲು ಬೀಳ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ತಲೆಯೆಲ್ಲ ಬಾಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ಅದು ತಿಂಡಿ ಮತ್ತೆ ಅಡುಗೆ ಎಲ್ಲ ಒಟ್ಟಿಗೆ ಮಾಡಬೇಕಿತ್ತು. ಯಾಕೆಂದ್ರೆ ನನ್ನ ದೊಡ್ಡ ಮಗಳಿದ್ದಾಳಲ್ಲ, ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು. ಹಾಗಾಗಿ ಅವಳಿಗೆ ತಿಂಡಿ ಕೊಡೋದು ಬೇಡ ಅಂತ ಅಡುಗೆನೂ ಮಾಡಿಬಿಡೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆನ ನೆನೆಸಿಟ್ಟಿದ್ದೆ ಯಾವಾಗಲೇನೆ. ಒಂದು 10 ನಿಮಿಷ ಬೇಳೆ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸ್ಕಾಯಿ, ಮತ್ತೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಗ್ಯಾಸ್ಟ್ರಿಕ್ ಈ ಥರ ಆಗೋದಿಲ್ಲ ಅಂತ ಈ ಥರ ಫಾಲೋ ಮಾಡ್ತೀನಿ ನಾನು. ಆಮೇಲೆ ಒಂದು ಕಡೆ ರೈಸ್ಗೂ ಇಟ್ಟಿದೆ. ಆಮೇಲೆ ನನ್ನ ಮಗಳು ಬಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಡ್ತೀನಿ ಅಂತ ಇಸ್ಕೊಂಡಿದ್ದಾಳೆ. ನೋಡ್ತಿರ್ಬೋದು ಮುಖ ಎಲ್ಲ ಡಲ್ ಆಗೋಗಿದೆ. ಒಂದಿನ ಜ್ವರ ಬಂದರೆ ಈ ಥರ ಆಗೋಗ್ಬಿಡುತ್ತೆ ಮುಖ. ಆಮೇಲೆ ಬೆಳ್ಳುಳ್ಳಿ ಸುಲ್ಕೊಡ್ತಿದ್ಲು. ನಾನು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡೆ. ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ತಾರ, ನಾನು ಅದೇ ಥರದೇನೆ ಬರೀ ಟೊಮೊಟೊ ಹಾಕಿ ಮಸ್ಕಾಯಿ ಮಾಡಿದ್ದು. ಬದನೆಕಾಯಿ ಆ ಥರ ಏನೂ ಹಾಕಲಿಲ್ಲ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಎಲ್ಲ ಮಸ್ಕಾಯಿ ಸಾಂಬಾರು ಅಂತೀವಿ, ನೀವು ಏನಂತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಒಂದು ಕಡೆ ಸಾಂಬಾರಿಗೆ ಇಟ್ಟು ಒಂದು 3 ವಿಸಿಲ್ಸ್ ಹಾಕಿಸ್ಬಿಟ್ಟು ಆಮೇಲೆ ರೈಸೂ ಆಗಿತ್ತು. ಮಕ್ಕಳು ಎದ್ಬಂಡ್ಲು, ಚಿಕ್ಕ ಮಗಳು ಅಷ್ಟರಲ್ಲಿ. ಅವಳಿಗೆ ಸ್ವಲ್ಪ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಕಾಯಿಸ್ಬಿಟ್ಟು, ಇನ್ನೊಬ್ಬರಿಗೆ ಬೂಸ್ಟ್ ಬೇಕು, ಒಬ್ಬೊಬ್ರಿಗೆ ಒಂದೊಂದು ಮನೆಯಲ್ಲಿ. ಹಾಗಾಗಿ ಒಬ್ಳೆ ಮ್ಯಾನೇಜ್ ಮಾಡ್ಬೇಕೆಲ್ಲದೂ. ಹಾಗಾಗಿ ಫಟಾಫಟ ಅಂತ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ, ಇಲ್ಲಾಂದರೆ ಇದು ರಿಸ್ಕ್ ಆಗಿಬಿಡುತ್ತೆ ನನಗೇನೆ. ಹಾಗಾಗಿ ಮಸ್ಕಾಯಿ ಸಾಂಬಾರನ್ನು ಕೂಗಿತ್ತು, ರೆಡಿ ಆಗೋಗಿತ್ತು. ಹಾಗಾಗಿ ಅದನ್ನು ಮಸ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಮನೆಯವರು ಹೆಲ್ಪ್ ಮಾಡು ಅಂದರೆ ಮಾಡ್ತಾರೆ ಬಂದು, ಬಟ್ ಅವ್ರಿಗೇನು ತೊಂದರೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಬೇಗ ಎದ್ಬಿಟ್ರೆ ಎಲ್ಲ ಕೆಲಸ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಎಲ್ಲ ನಾನೇ ಮಾಡ್ಕೊಳ್ತೀನಿ. ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತು ಮಕ್ಳಿಗೆ ತಿಂಡಿ ಹಾಕಿ ಕೊಟ್ಬಿಟ್ಟು ಅವರು ತಿನ್ಕೊಂಡು ಹೋದ್ಮೇಲೆ ನಾವು ಸ್ವಲ್ಪ ಮುದ್ದೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಒಂದೇ ಸರಿ, ತಿಂಡಿ ಏನು ಬೇಕಾಗಿತ್ತು ಅಂತ. ಹಾಗೆ ಅವರು ಸ್ಕೂಲಿಗೆ ಹೊರಟ್ರು. ಅರೌಂಡ್ ಒಂದು 9:30 ಆಗಿತ್ತು. ಅವ್ರನ್ನೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಳಿಸ್ಕೊಟ್ಟವ್ರನ್ನೆಲ್ಲ. ಆಮೇಲೆ ಬಟ್ಟೆ ಇದ್ವೆಲ್ಲ ವಾಷಿಂಗ್ ಮಿಷನ್ಗೆ ಹಾಕೋ ಸ್ವಲ್ಪ ಎಲ್ಲ, ಹಾಗಾಗಿ ಅವು ಎಲ್ಲ ತಕ್ಕೊಂಡು ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡೆ. ಆ ಕಡೆ ಆ ಕೆಲಸನೂ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲ ಒಟ್ಟಿಗೆ ಮಾಡ್ಕೊಬಿಡ್ತೀನಿ ನಾನು. ಒಂದೊಂದೇ ಅಂತಂದರೆ ಸಾಯಂಕಾಲನೇ ಆಗೋಗುತ್ತೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ. ಹಾಗಾಗಿ ಆಮೇಲೆ ಅಡುಗೆನೂ ಮಾಡಿಕೊಂಡು ಮುದ್ದೆ ಮಾಡಿದ್ದೆ, ಮಸ್ಕಾಯಿ ಮತ್ತು ಸ್ವಲ್ಪ ಉಪ್ಪಿನಕಾಯಿ, ಒಂದು ಹಪ್ಪಳ, ಇಷ್ಟೇನೆ ಊಟ. ಒಂದೇ ಸರಿ ಊಟ ಇವತ್ತು, ತಿಂಡಿ ಇಲ್ಲ. ಒಂದು 11 ಗಂಟೆ ಆಗಿ ಕುತ್ಕೊಂಡಿಬ್ಬರು ಊಟ ಮಾಡಿ ಅವ್ರಿಗೂ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತಿನ ದಿನ ಈಗ ಕಳೆದೇ ಹೋಯ್ತು. ಬ್ಯುಸಿ ಮಾರ್ನಿಂಗು, ಬ್ಯುಸಿ ರೊಟೀನ್ ಇರುತ್ತೆ ನಂದು. ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.